Hi, hello, how are you? I hope you all are fine. I am also fine. Let's come to the third part. Today we will continue the next part. Please subscribe my channel and like for this video. Let's start continue. ಅಲಾಂಗ್ ವಿತ್ ಫುಡ್ ವಿ ನೀಡ್ ವಾಟರ್ ಟು ಸರ್ವೈವ್. ಫುಡ್ ಜೊತೆ ನಮ್ಮ ಬದುಕೋದಕ್ಕೆ ಏನೇನು ಬೇಕಪ್ಪ ಅಂತಂದರೆ ವಾಟರು ಕೂಡ ಬೇಕು. ವಾಟರ್ ಈಸ್ ಸಚ್ ಡಿಲೈಟ್ಫುಲ್ ಸಬ್ಸ್ಟೆನ್ಸ್. ತುಂಬ ಅದ್ಭುತವಾದಂಥ ಒಂದು ಸಬ್ಸ್ಟೆನ್ಸ್ ಯಾವುದಪ್ಪ ಅಂತಂದರೆ ನಮ್ಮ ನೇಚರ್ ಒಳಗಪ್ಪ ಅಂತಂದರೆ ವಾಟರ್ ಅಂತ ಹೇಳ್ಬೋದು. ಹ್ಯಾವ್ ಯು ಎವರ್ ಜಂಪ್ಡ್ ಇನ್ ಅ ಪಡಲ್ ವೆನ್ ಇಟ್ ರೇನ್ಡ್ ಅಪ್ಪ ಅಂತಂದರೆ ಮಳೆ ಬರುವಂಥ ಮಳೆ ಬಂದಾದ ಬಳಕೆ ನೀವು ಯಾವಾಗಾದರೂ ಪಡಲಲ್ಲಿ ಜಂಪ್ ಮಾಡಿದ್ದೀರಾ? ಡು ಯು ಎವರ್ ವಂಡರ್ ವೈ ಆ್ಯಂಡ್ ಹೌ ಈಟ್ ರೇನ್ಸ್? ನಿಮ್ಗೆ ಯಾವಾಗಾದರೂ ಆಶ್ಚರ್ಯ ಆಗಿರ್ಬೋದಾ ಮಳೆ ಹೆಂಗೆ ಬರ್ತೈತಿ, ಅದು ಯಾವ ಥರ ಬರ್ತೈತಿ, ಮಳೆ ಎದಕ್ಕೆ ಬರ್ತೈತಿ ಅಂತ ನಿಮಗೆ ಆಶ್ಚರ್ಯ ಆಗಿರ್ಬೋದಾ? ಹ್ಯಾವ್ ಯು ನೋಟಿಸ್ ದ್ಯಾಟ್ ವಾಟರ್ ಫ್ರೀಸಸ್ ಆ್ಯಂಡ್ ಬಿಕಮ್ಸ್ ಐಸ್ ವೆನ್ ವಿ ಕೂಲ್ ಇಟ್ ಆ್ಯಂಡ್ ಬಾಯ್ಲ್ಸ್ ಆ್ಯಂಡ್ ಬಿಕಮ್ಸ್ ಸ್ಟೀಮ್ ವೆನ್ ವಿ ಹೀಟ್ ಇಟ್ ಅಪ್ಪ ಅಂತಂದರೆ ಈ ವಾಟರ್ಸ್ ಬಿದ್ದಿರ್ತೈತಲ್ಲ ಅದನ್ನು ಫ್ರೀಸ್ ಆಗಿ ಏನಾಗ್ತೈತಿ, ಐಸ್ ಆಗ್ತೈತಿ. ಐಸ್ ಕೂಲಾಗಿ ಏನಾಗ್ತೈತಿ, ವಾಟರ್ ಆಗ್ತೈತಿ. ಮತ್ತು ಅದನ್ನು ಬಾಯ್ಲ್ ಮಾಡಿದಾಗ ಹಾಟ್ ವಾಟರ್ ಹೀಟನ್ನು ನಮ್ಗೆ ಪ್ರೊಡ್ಯೂಸ್ ಮಾಡ್ತೇವೆ. ಡು ಯು ಎಂಜಾಯ್ ಡ್ರಿಂಕಿಂಗ್ ಕೂಲ್ ವಾಟರ್ ಇನ್ ದ ಸಮ್ಮರ್ ಆ್ಯಂಡ್ ಶವರಿಂಗ್ ವಿತ್ ವಾರ್ಮ್ ವಾಟರ್ ಇನ್ ದ ವಿಂಟರ್? ನಿಮಗೆ ಎಂಜಾಯ್ ಮಾಡಿದ್ದೀರಾ ನಾವು ಡ್ರಿಂಕಿಂಗ್ ಕೂಲ್ ವಾಟರ್ ಇನ್ ದ ಸಮ್ಮರ್ ಒಳಗೆ ನಾವು ಏನು ಮಾಡ್ತೀವಿ, ಕೂಲ್ ವಾಟರನ್ನು ಡ್ರಿಂಕ್ ಮಾಡ್ತೀವಿ. ರೆಫ್ರಿಜರೇಟರಲ್ಲಿ ನಾವು ಬಾಟಲ್ಸನ್ನು ತುಂಬಿಟ್ಟು ಕೂಲ್ ವಾಟರನ್ನು ನಾವು ಕುಡಿತೀವಿ. ಈ ರೀತಿಯಾಗಿ ನಾವು ಸಮ್ಮರ್ನಲ್ಲಿ ಡ್ರಿಂಕಿಂಗ್ ಕೂಲ್ ವಾಟರ್ ಇದನ್ನು ಕುಡಿಯೋದು ನಾವು ಎಂಜಾಯನ್ನು ಮಾಡ್ತೀವಿ. ಆರ್ ಶವರಿಂಗ್ ವಿತ್ ವಾರ್ಮ್ ವಾಟರ್ ಇನ್ ದ ವಿಂಟರ್ ಒಳಗೆ ನಾವು ವಾರ್ಮ್ ವಾಟರ್ಲೇ ಬಾತನ್ನು ಮಾಡ್ತೀವಿ. ಹೌ ಡು ವಿ ಅಂಡರ್ಸ್ಟ್ಯಾಂಡ್ ಹಾಟ್ ಆ್ಯಂಡ್ ಕೋಲ್ಡ್? ಹಾಟ್ ಮತ್ತು ಕೋಲ್ಡ್ ವೆದರ್ ಅಂತ ನಮಗೆ ಹೆಂಗೆ ಗೊತ್ತಾಗ್ತೈತಿ? ವೆದರ್ ಇಟ್ ಈಸ್ ವಾಟರ್ ಆರ್ ಅವರ್ ಓನ್ ಬಾಡಿ ವೆನ್ ವಿ ಹ್ಯಾವ್ ಫೀವರ್ ಅಪ್ಪ ಅಂತಂದರೆ ಯಾವಾಗ ಸಮ್ಮರ್ ಇರ್ತೈತಿ ಅವಾಗ ನಾವು ಕೋಲ್ಡ್ ವಾಟರ್ ಭಾಳಷ್ಟು ಇಂಪಾರ್ಟೆಂಟ್. ಮತ್ತು ನಮ್ಮ ಜ್ವರ ಬಂದಾಗ ನಮ್ಮ ಏನು ಮಾಡ್ತೀವಪ್ಪ ಅಂತಂದರೆ ಫೈಂಡಿಂಗ್ ಔಟ್ ಹೌ ಹಾಟ್ ಸಮಥಿಂಗ್ ಕ್ಯಾನ್ ಬಿ ಇಂಪಾರ್ಟೆಂಟ್. ಫೀವರ್ ಆದಾಗ ಜ್ವರ ಬಂದಾಗ ಏನಾಗಿರ್ತೈತಿ, ಹಾಟ್ ಆಗಿರ್ತೈತಿ ಬಾಡಿ ಫುಲ್ಲ. ಅದ್ರ ಮುಖಾಂತರ ನಾವು ಹಾಟ್ ಮತ್ತು ಕೋಲ್ಡ್ ವಾಟರನ್ನು ಟಚ್ ಮಾಡೋದ್ರ ಮುಖಾಂತರ ಕೋಲ್ಡನ್ನು ನಾವು ಡಿಸ್ಕವರ್ ಮಾಡ್ತೀವಿ, ಹಾಟ್ ಕೋಲ್ಡ್. ದೆನ್ ಅಗೇನ್ ದೇರ್ ಆರ್ ಸೋ ಮೆನಿ ಡಿಫ್ರೆಂಟ್ ಥಿಂಗ್ಸ್ ಅರೌಂಡ್ ಅಸ್. ನಮ್ಮ ಸುತ್ತಮುತ್ತಲೂ ಮತ್ತು ಡಿಫ್ರೆಂಟ್ ಥಿಂಗ್ಸನ್ನು ನಾವು ನೋಡ್ತೀವಿ. ದ ಪೇಪರ್ ವಿ ರೈಟ್ ಆನ್, ದ ಮೆಟಲ್ ಕೀ, ದ ಪ್ಲಾಸ್ಟಿಕ್ ರೂಲರ್ ಆ್ಯಂಡ್ ದ ರಬ್ಬರ್ ಇರೇಸರ್ ಇನ್ ಅವರ್ ಬಾಕ್ಸ್. ಬೇರೆ ಬೇರೆ ಮಟೀರಿಯಲ್ಸ್, ಪೇಪರ್ ಆಗಿರ್ಬೋದು, ಮೆಟಲ್ ಕೀ, ಪ್ಲಾಸ್ಟಿಕ್ ರೂಲರ್ ಆ್ಯಂಡ್ ದ ರಬ್ಬರ್ ಇರೇಸರ್ ಇನ್ ಅವರ್ ಬಾಕ್ಸ್. ಜೋಮೆಟ್ರಿ ಬಾಕ್ಸ್ದಲ್ಲಿರುವಂಥ ರಬ್ಬರ್ ಇರೇಸರ್ ಇವೆಲ್ಲೂ ಡಿಫ್ರೆಂಟ್ ಐಟಮ್ಸ್. ದ ಮ್ಯಾಗ್ನೆಟ್ ದ್ಯಾಟ್ ಹೆಲ್ಪ್ಸ್ ದ ಬಾಕ್ಸ್ ಕ್ಲೋಸ್ ಆ್ಯಂಡ್ ದ ಕ್ಲೋತ್ಸ್ ವಿ ವಿಯರ್ ಅಪ್ಪ ಅಂತಂದರೆ ಈಗ ರೆಫ್ರಿಜರೇಟರಲ್ಲಿ ನಾವು ಮುಚ್ಚಬೇಕಪ್ಪ ಅಂತಂದರೆ ಅದನ್ನು ಅಟ್ರ್ಯಾಕ್ಟ್ ಮಾಡಿಕೊಂಡು ಅದನ್ನೇ ಕ್ಲೋಸ್ ಆಗಿಬಿಡ್ತೈತಿ. ಒಮ್ಮೊಮ್ಮೆ ನಾವು ಅಷ್ಟೇ ಬಿಟ್ಟಾಗ ಅಲ್ಲಿ ಏನಾಗಿರ್ತೈತಿ, ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ ಇರ್ತೈತಿ. ಆ ರೀತಿಯಾಗಿ ನಾವು ಏನು ಮಾಡ್ತೀವಿ, ಮ್ಯಾಗ್ನೆಟ್ಸನ್ನು ಬಳಸಿರ್ತೀವಿ. ಯಾವುದೇ ಒಂದು ಕಂಪಾಸ್ ಬಾಕ್ಸ್ನಲ್ಲಾಗಿರ್ಬೋದು ಮತ್ತು ನಾವು ಹಾಕೊಳ್ಳುವಂಥ ಕ್ಲಾತ್ಸ್ ಆಗಿರ್ಬೋದು. ದ ಕಪ್ ವಿ ಡ್ರಿಂಕ್ ಮಿಲ್ಕ್ ಇನ್ ಆ್ಯಂಪ್ ಅಂತಂದರೆ ನಾವು ಮಿಲ್ಕ್ ಕುಡಿಯುವಂಥ ಕಪ್ ಆಗಿರ್ಬೋದು. ಆ್ಯಂಡ್ ಸೋ ಮೆನಿ ಅದರ್ ಥಿಂಗ್ಸ್. ಇವೆಲ್ಲವೂ ಥಿಂಗ್ಸ್ ನಾನು ನೋಡ್ತೀವಿ ನಮ್ಮ ಸುತ್ತಮುತ್ತಲು. ವಾಟ್ ಆರ್ ದೇ ಮೇಡ್ ಆಫ್? ಅವು ಎದರಿಂತ ತಯಾರಾಗಿರ್ಬೋದು? ಆರ್ ದೇ ಮೇಡ್ ಆಫ್ ಡಿಫ್ರೆಂಟ್ ಮಟೀರಿಯಲ್ಸ್? ಬೇರೆ ಬೇರೆ ಮಟೀರಿಯಲ್ಸಿಂದ ಅವು ತಯಾರಾಗಿರ್ಬೋದಾ? ಹೌ ಡು ವಿ ಸಪ್ರೇಟ್ ಡಿಫ್ರೆಂಟ್ ಮಟೀರಿಯಲ್ಸ್ ಫ್ರಮ್ ಒನ್ ಅನದರ್? ಬೇರೆ ಬೇರೆ ಮಟೀರಿಯಲ್ಸು ಒಂದನ್ನು ಒಂದು ಹೆಂಗೆ ಸಪ್ರೇಟ್ ಮಾಡಿ ನಾವು ಮಾಡ್ತೀವಿ? ಬೇರೆ ಬೇರೆ ಮಟೀರಿಯಲ್ಸ್ ಅಂದ್ರೆ ಈಗ ನಾವು ಮಟೀರಿಯಲ್ಸ್ ಒಳಗೆ ನೋಡ್ಬೋದು ಗೋಲ್ಡ್, ಕಾಪರ್, ಅಲ್ಯೂಮಿನಿಯಮ್ ಮತ್ತು ವುಡ್ ಮತ್ತು ಬೇರೆ ಬೇರೆ ಮಟೀರಿಯಲ್ಸ್, ಸಾಯಿಲ್ ಆಗಿರ್ಬೋದು, ಸಾಯಿಲ್ ಪಾರ್ಟಿಕಲ್ಸ್ ಆಗಿರ್ಬೋದು. ಇವೆಲ್ಲವನ್ನು ನಾವು ಏನು ಮಾಡ್ತೀವಪ್ಪ ಅಂತಂದರೆ ಗ್ಲಾಸ್, ಸ್ಟೀಲ್ ಇವೆಲ್ಲವನ್ನು ನಾವು ಸಪ್ರೇಟನ್ನು ಮಾಡ್ತೀವಿ ಡಿಫ್ರೆಂಟ್ ಮಟೀರಿಯಲ್ಸ್ ಆಗಿ. We will have an almost unending of questions about everything on earth as we further explore this book ಅಪ್ಪ ಅಂತಂದರೆ ಈ ಬುಕ್ಕನ್ನು ಓದಿದ್ರೆ ನಮಗೇನು ಗೊತ್ತಾಗ್ತೈತಪ್ಪ ಅಂತಂದರೆ ನಮ್ಮ ಮೈಂಡಲ್ಲಿ ತುಂಬ ಎಂಡಿಂಗ್ ಕ್ವಶನ್ಸ್ ನಮ್ಮ ಮೈಂಡಲ್ಲಿ ಬರ್ತಾವೆ. ತಿಳ್ಕೋಬೇಕು, ಭಾಳಷ್ಟು ಕ್ಯೂರಿಯಾಸಿಟಿ, ಇಂಟ್ರೆಸ್ಟನ್ನು ಬರ್ತೈತಿ. ಬಟ್ ವೈ ಲಿಮಿಟ್ ಅವರ್ ಕ್ವಶನ್ಸ್ ಟು ದ ಅರ್ತ್ ಅಲೋನ್? ನಮ್ಮ ಅರ್ತ್ ಅಲೋನ್, ಅದು ನಮ್ಮ ಅರ್ತ್ ಬಗ್ಗೆ ಅಷ್ಟೇ ನಮ್ಮ ಕ್ವಶನ್ಸ್ ಬರುವುದಿಲ್ಲ. ಅಷ್ಟಕ್ಕೆ ನಮ್ಮ ಲಿಮಿಟ್ ಆಗಿಲ್ಲ ಕ್ವಶನ್ಸ್. ವಿ ಕ್ಯಾನ್ ಆಸ್ಕ್ ಕ್ವಶನ್ಸ್ ಆನ್ ಥಿಂಗ್ಸ್ ಬಿಹೈಂಡ್ ಅರ್ತ್ ಅಷ್ಟೇ ಅಲ್ಲ, ನಮ್ಮ ಲಿವಿಂಗ್ ಪ್ಲ್ಯಾನೆಟ್ ಆದಂಥ ಅರ್ತ್ ಬಗ್ಗೆ ಅಷ್ಟೇ ಅಲ್ಲ, ನಾವು ಇನ್ನೊಂದಿಷ್ಟು ಕ್ವಶನ್ಸ್ ಬೇರೆ ಬೇರೆ ಪ್ಲ್ಯಾನೆಟ್ಸ್ ನಮ್ಮ ಪ್ಲ್ಯಾನೆಟ್ ಬಿಟ್ಟು ಬೇರೆ ಬೇರೆ ಥಿಂಗ್ಸ್ ಬಗ್ಗೆನೂ ನಾವು ಕ್ವಶನ್ಸನ್ನು ಕೇಳ್ತೀವಿ. ದ ಸನ್, ದ ಮೂನ್ ಆ್ಯಂಡ್ ದ ಮಿಲಿಯನ್ಸ್ ಆಫ್ ಸ್ಟಾರ್ಸ್ ದಟ್ ಶೈನ್ ಇನ್ ದ ಸ್ಕೈನಲ್ಲಿ ಶೈನ್ ಆಗುವಂಥ ಸ್ಟಾರ್ಸ್ ಬಗ್ಗೆನೂ ಕೂಡ ನಾವು ಕ್ವಶನ್ಸನ್ನು ಕೇಳ್ತೀವಿ. ಬಾಯ್. ನೆಕ್ಸ್ಟ್ ವಿ ವಿಲ್ ಕಂಟಿನ್ಯೂ ದ ಪಾರ್ಟ್ 4th ಆಫ್ ದಿಸ್ ಲೆಸನ್. ಬಾಯ್.